ಗುರುಗಳು ಬಂದು ಜೀವನ ಪೂರ್ತಿ ನಮ್ಮ ಜೊತೆ ಇರಬೇಕು ಅನ್ನೋದಿಲ್ಲ. ಒಂದೇ ದಿವಸ ಬಂದು ನಮಗೊಂದು ಪಾಠ ಹೇಳ್ಕೊಟ್ಟು ಅವ್ನು ಎಲ್ಲಿ ಹೋದ ಅಂತಾನೆ ಗೊತ್ತಿರಲ್ಲ. ಉದಾಹರಣೆಗೆ ಎಷ್ಟೋ ಸಾವಿರಾರು ಉದಾಹರಣೆಗಳು ಸಿಕ್ಕುತ್ತೆ ನೀವು ಯೋಚನೆ ಮಾಡ್ತಾಯಿದ್ರೆ. ಯಾರೋ ಒಬ್ಬ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಜಸ್ಟ್ ಬಸ್ಸಲ್ಲೆಲ್ಲ ಹೋಗ್ತಾ ಇದ್ದೀರಾ, ಏನೋ ಒಂದು ಬಿದೋಯ್ತು, ನಿಮ್ಮ ದುಡ್ಡು ಬಿದೋಯ್ತು ಕೆಳಗಡೆ. ಪಕ್ಕದಲ್ಲಿದ್ದವನು ನೋಡ್ದ ಅದನ್ನು, ಆಯಿತಾ, ಎತ್ಬಿಟ್ಟು ನಿಮ್ಮ ಕೈಗೆ ವಾಪಸ್ ಕೊಟ್ಟ. ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಹೊಂಟೋದ. ಅವನು ನಿಮ್ಮ ಗುರುನೇ ಇವಾಗ. ವಾವ್, ಈ ಥಾಟ್ ಯು ಸಮಥಿಂಗ್ ಅಲ್ವಾ. ಅವ್ರಿಗೆ ಗೊತ್ತೇ ಇಲ್ಲ ಮತ್ತೆ ಎಲ್ಲಿ ಸಿಗ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ. ದಟ್ಸ್ ಇಟ್. ಎವ್ರಿವೇರ್ ಯು ಶುಡ್ ಫೈಂಡ್. ಅಂದರೆ ಅಷ್ಟು ಸ್ಟ್ರೀಟ್ ಸ್ಮಾರ್ಟ್ ಆಗಿದ್ರೆ ಎಲ್ಲದರಲ್ಲೂ ಎಳ್ಕೊಳ್ಳೋ ಒಂದು ಮನಸ್ಥಿತಿ ಇದ್ರೆ ಹೌದು, ಎಲ್ಲನೂ ನಿಮಗೆ ಪಾಠವಾಗಿ ಕಾಣುತ್ತೆ. ಹೌದು. ಸೊ ಚಂದನ್, ವಾಟ್ ಈಸ್ ಒನ್ ಇನ್ಸೆಕ್ಯೂರಿಟಿ ದಟ್ ಯು ಕ್ಯಾರಿ? ಅಂದರೆ ಕೆಲವು ಸತಿ ನಾವು ಎಷ್ಟೇ ನುರಿತರು, ಎಷ್ಟೇ ಅರಿತರು, ಕೆಲವು ಸತಿ ನಮ್ಮನ್ನೇ ಕುರುಡು ಮಾಡಿಬಿಡತ್ತೆ ಕೆಲವು ವಿಚಾರಗಳು. ಇನ್ಸೆಕ್ಯೂರಿಟೀಸಾ ಅಂದರೆ ನನಗೇನು ಅನ್ಸುತ್ತೆ ಗೊತ್ತಾ, ಒಂದ್ಸಲ ನಾನು ಚಿಕ್ಕ ವಯಸ್ಸಲ್ಲೇ ಈ ಬ್ಯಾಂಗ್ಳೂರ್ ಈ ಲೈಫಿಗೆ ಎಕ್ಸ್ಪೋಸ್ ಆಗಿದ್ದಿದ್ರೆ ಇನ್ನೂ ಇನ್ನು ಬೇರೆ ಲೆವೆಲಲ್ಲಿ ಇರ್ತಿದೆ ಅಂತ. ನಮ್ಮ ಅಲ್ಲಿ ಊರಲ್ಲಿ ಇದ್ದಿದ್ದು ಲೈಫ್ ಸ್ಟೈಲು, ಬೆಂಗಳೂರು ಲೈಫ್ ಸ್ಟೈಲ್ ಇಸ್ ವೆರಿ ವೆರಿ ಡಿಫ್ರೆಂಟ್. ನಮ್ಮೂರಲ್ಲಿ ನಿಮ್ಮ ಮ್ಯೂಸಿಕ್ನ, ನಿಮ್ಮ ಪರ್ಸ್ನಾಲಿಟಿನ ಹೆಂಗೆ ಚೇಂಜ್ ಮಾಡೋದು 100%. ವಿ ಗೆಟ್ ಇನ್ಫ್ಲೂಯೆನ್ಸ್ಡ್ ಅಲ್ವಾ. ಲಿಮಿಟೇಷನ್ಸ್ಗಳು ಹಂಗೆ ಇರುತ್ತೆ, ಕನಸುಗಳು ಹಂಗೆ ಇರುತ್ತೆ. ನಮಗಲ್ಲಿ ಪವರ್ ಕಟ್ಸ್ ಇರುತ್ತೆ ಜಾಸ್ತಿ, ಟಿ ವಿಗೂ ಆಕ್ಸೆಸ್ ಇರಲ್ಲ ಟಿ ವಿ ನೋಡೋಣ ಅಂತಂದರೆ. ಆಮೇಲೆ ನೈಟ್ 8 ಗಂಟೆ ಮೇಲೆ ಎಲ್ಲ ಶಟ್ ಡೌನು, ಎಲ್ಲ 8-9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಬಟ್ ಬ್ಯಾಂಗ್ಳೂರ್ ಇಸ್ ನಾಟ್ ಲೈಕ್ ದ್ಯಾಟ್. ಬ್ಯಾಂಗ್ಳೂರ್ ಇಸ್ 24/7 ಓಪನ್. ಸುಮ್ಮನೆ ಏನೋ ಒಂದು ಹೋಗ್ತಾನೆ ಇರುತ್ತೆ. ಸೊ ನೀವು ಏನೋ ತಿಳ್ಕೊಳಕ್ಕೆ ಇನ್ನೂ ಬೇಗ ಮ್ಯಾಚುರಿಟಿ ಬರ್ಬೋದು ಇನ್ ಸಮ್ ಆಸ್ಪೆಕ್ಟ್ಸ್. ತಿಳ್ಕೊಳಕ್ಕೆ ಇಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ. ಇನ್ಫ್ಲೂಯೆನ್ಸ್ ಆಗ್ತೀರಾ, ಯಾರೋ ಒಬ್ಬರು ನೋಡ್ತೀರಾ, ಅವನ ಥರ ಯು ವಾಂಟ್ ಟು ಬಿಕಮ್ ಅಂತ ಅನಿಸುತ್ತೆ. ಸೊ ಆ ಥರ ನನಗದು ಲೇಟಾಗಿ ಸಿಕ್ತು. ನನಗೆ ಐ ಫೀಲ್ ಲಿಟಲ್ ಇನ್ಸೆಕ್ಯೂರ್ ಸಮ್ಟೈಮ್ಸ್ ದಟ್ ನಾನು ಇನ್ನೂ ನನಗೆ ಹಳ್ಳಿಯವನೇ, ನಾನು ಚಿಕ್ಕ ವಿಲೇಜ್ ಹುಡುಗ, ನಾನು ಆ ಥರನೇ ಫೀಲಲ್ಲಿ ಇರ್ತೀನಿ ಒಂದೊಂದ್ಸಲ. ದೊಡ್ಡ ಯಾರೋ ಸ್ವಲ್ಪ ಪಾಶ್ ಆಗಿ ಅವ್ರು ಬಂದ ತಕ್ಷಣ ಅವ್ರ ಪಾಶ್ ಆಗಿಲ್ವೇನೋ ಆ ಥರ ಅದು ಚಿಕ್ಕ ವಯಸ್ಸಲ್ಲಿ ಬಿಲ್ಡ್ ಆಗಿಬಿಟ್ಟಿರೋದು ನನಗೆ. ಈಗಲೂ ಹೋಗ್ತಾ ಇಲ್ಲ. ಇವಾಗ ನಾನು ನಾರ್ಮಲ್ ಆಗಿ ಓಕೆ, ನನಗೆ ಒಂದು ಪಬ್ಲಿಕ್ ಫಿಗರ್ ಆಗಿದ್ದೀನಿ, ಒಂದು ಸ್ಟೇಟಸ್ ಇದೆ, ಅಷ್ಟಿದ್ರೂ ಸಮ್ವೇರ್ ಐ ಫೀಲ್ ಲೈಕ್ ಅಯ್ಯೋ ನಾನು ಇನ್ನೂ ಅಷ್ಟೊಂದು ಇಲ್ವೇನೋ, ಅವ್ರ ಲೆವೆಲಿಗೆ ಮ್ಯಾಚ್ ಮಾಡಲ್ವೇನೋ ಅನ್ನೋ ಥರ ಒಂದೊಂದು ಸಲ ಅನ್ಸುತ್ತೆ ಅಷ್ಟೇ. ಅದು ಒಳ್ಳೆಯದೇ, ಇಲ್ಲಾಂದರೆ ಅಹಂಕಾರ ಬಂದುಬಿಟ್ಟಿರೋದು ನನಗೆ. ಟ್ರೂ ದ್ಯಾಟ್. ಸೊ ಈಗ ಡೈನಮೈಟ್ ಅಲ್ಲಿವರೆಗೂ ನಿಮ್ಮನ್ನು ಕಾಪಾಡಿರೋ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಎಲ್ಲವನ್ನು ಬೆಳೆಸಿರೋ ಸಾಕಷ್ಟು ಟ್ರ್ಯಾಕ್ಸ್ ಇದೆ ಅಲ್ಲ. ಹೌದು. ಈಗ ಒಂದು ಕುತೂಹಲ ಇದ್ದೇ ಇರುತ್ತೆ, ಸಡನ್ನಾಗಿ ಇಂಗ್ಲೀಷ್ ಅಂತ, ಬಟ್ ಅಲ್ಲಿ ಕಮೆಂಟ್ ಸೆಕ್ಷನಲ್ಲೆಲ್ಲ ನೋಡಿದಾಗ ಐ ಥಿಂಕ್ ನೀವೇ ನೋಡಿರ್ತೀರಾ. ನೀವು ನಿಮ್ಮ ಕಮೆಂಟ್ ಸೆಕ್ಷನ್ ಓದ್ತೀನಿ, ಯೂಟ್ಯೂಬ್ ಡೆಫಿನೆಟ್ಲಿ ಓದ್ತೀನಿ. ನಿಮ್ಮ ಫೇವ್ರೇಟ್ ಕಮೆಂಟ್ ಯಾವುದು ಅದರಲ್ಲಿ? ಬ್ರೋ ಇಸ್ ಬ್ಯಾಕ್, ಅದ್ಯಾವುದೋ ಬ್ರೋ ಟು ಕಿಸ್ ಕರಿಯರ್ ಸೀರಿಯಸ್ಲಿ ನಾವು ಅಂತ ಯಾ ಅದೊಂದು. ಆ್ಯಂಡ್ ಐ ಥಿಂಕ್ ವಾಟ್ ಐ ಸಿ ದೇರ್ ಇಸ್, ನಮ್ಮ ಕನ್ನಡ ಸೀನನ್ನು, ಕನ್ನಡದ ಹುಡುಗ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋ ಒಂದು ಕನಸು ಇಟ್ಕೊಳ್ಳೋದು, ರೀಇನ್ವೆನ್ಷನ್ ಹಂಗೆ ಹಿಂಗೆ ಅಂತಲ್ಲ, ಅದು ಹಾಗೆ ನೋಡಬೇಕಾ ಅಥವಾ ಇದು ಈ ಗೇರ್ ಯಾಕೆ ಈಗ? ಆ್ಯಕ್ಚುಲಿ ಆ ಐಡಿಯಾ ಬಂದಿದ್ದೆ ಡಯಾನಾ ಸಿಕ್ಕಾದ್ಮೇಲೆ, ಇಂಗ್ಲೀಷಲ್ಲಿ ಮಾಡೋಣ ಅಂತ. ಬಿಕಾಸ್ ಶಿ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್, ಶಿ ಹ್ಯಾಸ್ ದಟ್ ವಾಯ್ಸ್, ದಟ್ ಒಂದು ರ್ಯಾಪ್ ಮಾಡಿದ್ರೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಸೌಂಡ್ ಆದಂಗೆ ಶಿ ಸೌಂಡ್ಸ್ ಆ್ಯಂಡ್ ಶಿ ಲುಕ್ಸ್ ಆಲ್ಸೋ ಲೈಕ್ ದ್ಯಾಟ್. ಸೊ ಈಕೆ ಇಂಗ್ಲೀಷಲ್ಲಿ ಮಾಡಿದ್ರೆ ಸರಿ ಅಂತ ಅನಿಸ್ತು ನನಗೆ. ಯಾಕಂದರೆ ಶಿ ಹ್ಯಾಸ್ ದಟ್ ಫೇಸ್, ಶಿ ಹ್ಯಾಸ್ ದಟ್ ಆ್ಯಟಿಟ್ಯೂಡ್, ಶಿ ಇಸ್ ವೆರಿ ಬೋಲ್ಡ್ ಆ್ಯಂಡ್ ವೆರಿ ಸ್ಟ್ರಾಂಗ್. ಸೊ ಆ ಪರ್ಸ್ನಾಲಿಟಿ ಬೇಕು. ನಾನು ಅವಳಲ್ಲಿ ನನ್ನನ್ನು ನೋಡಿಕೊಂಡೆ. ನಾನು ಐ ಸಾ ಮೈ ಸೆಲ್ಫ್ ಇನ್ ದಟ್ ಗರ್ಲ್ ಸ್ಟ್ರಗ್ಲಿಂಗ್, ಏನೋ ಹೆಸರು ಮಾಡಬೇಕು ನನ್ನಲ್ಲಿ ಇತ್ತ. ನಾನು 15 ವರ್ಷದಿಂದ ನೀವು ನನ್ನ ನೋಡಿದ್ರಲ್ಲ, ಅವಾಗ ನಾನು ಆ ಚಂದನ್ ಶೆಟ್ಟಿ ಅವಾಗ ಹೆಂಗಿದ್ದ ಆ ಥರದೊಂದು ಕ್ಯಾರೆಕ್ಟರ್. ಶಿ ವಾಂಟ್ಸ್ ಟು ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್ ಆ್ಯಂಡ್ ಶಿ ಈಸ್ ವೆರಿ ಕಮಿಟೆಡ್. ಇವಾಗ ಏನೋ ಒಂದು ಮಾಡಬೇಕು, ಹಾರ್ಸ್ ರೈಡಿಂಗ್ ಕಲಿಬೇಕು, ಹೋಗಿ ಕಲ್ತ್ಕೊಬರೋದು, ಕತ್ತಿ ವರ್ಸೆ ಕಲಿಬೇಕು, ಹೋಗಿ ಕಲ್ತ್ಕೊಬರೋದು, ಸ್ವಿಮ್ಮಿಂಗ್ ಕಲಿಬೇಕು, ಹೋಗೋದು ಕಲಿಯೋದು, ಮ್ಯೂಸಿಕೇ ಬರದೆ ಮ್ಯೂಸಿಕನ್ನೇ ಕಲ್ತಿದ್ದಾರೆ. ಈ ಥರ ಎಲ್ಲ ಐ ಸಾ ದಟ್ ಡೆಡಿಕೇಶನ್ ಇನ್ ಹರ್.
ಸೊ ಐ ಥಾಟ್ ಓಕೆ ಇವ್ರ ಹತ್ರ ಹಾಡ್ಸ್ಬಿಡೋಣ, ಇಂಗ್ಲೀಷಲ್ಲೇ ಹಾಡೋಣ. ಓಕೆ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಶಿಲ್ ಬಿಕಮ್ ಇಂಟರ್ನ್ಯಾಷನಲ್ ಪಾಪ್ ಸ್ಟಾರ್. ಡು ಯು ಬಿಲೀವ್ ಇನ್ ಅದೃಷ್ಟ? ಬಿಕಾಸ್ ಯು ಯೂಸ್ ದಟ್ ನೇಮ್. ನಮ್ಮ ಎಫರ್ಟು ಟೈಮಿಂಗು ಎಲ್ಲ ಓಕೆ, ಬಟ್ ಅದೃಷ್ಟ ಬೇಕು. ಅದೃಷ್ಟ ಅಂದರೆ ಇಟ್ಸ್ ಕಾಂಬಿನೇಷನ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಆ್ಯಂಡ್ ದ ರೈಟ್ ಪ್ಲೇಸಾ? ರೈಟ್ ಪ್ಲೇಸ್ ಎಲ್ಲಿದ್ರೂ ನಡೆಯುತ್ತೆ. ಟೈಮ್ ಮತ್ತು ಎಫರ್ಟು ಕರೆಕ್ಟಾಗಿ ಅದು ಕಾಲ ಕೂಡಿ ಬರ್ಬೇಕಂತ ಹೇಳ್ತಾರಲ್ಲ ಎಲ್ಲದಕ್ಕೂ. ಆ ಕಾಲ ಕೂಡಿ ಬಂದರೆ ಅದೇ ಅದೃಷ್ಟ. ಇದನ್ನ ಇವತ್ತು ಯೂನಿವರ್ಸ್ ಲ್ಯಾಂಗ್ವೇಜಲ್ಲಿ ಅಲೈನ್ಮೆಂಟ್ ಅಂತಾರೆ ಅವರು. ಅಲೈನ್ಮೆಂಟ್ ಕರೆಕ್ಟ್. ಎಲ್ಲ ನಂಗೆ 3 ಪೆಗ್ ಆಗಿದ್ದು ಹಂಗೆ. ಆ ಟೈಮಲ್ಲಿ ಹೆಂಗಾಯಿತು ಅಂತಂದರೆ ಪೀಪಲ್ ವಾಂಟೆಡ್ ಸಮಥಿಂಗ್ ವೆರಿ ಫ್ರೆಶ್ ಆ್ಯಂಡ್ ನ್ಯೂ. ಏನೋ ಹೊಸ ಸೌಂಡ್ ಬೇಕಿತ್ತು ಕನ್ನಡದಲ್ಲಿ. ಅವಾಗ ಬರೀ ಒಂದಷ್ಟು ನಿಮಗೆ ಗೊತ್ತು ಆ ಟೈಮಲ್ಲಿ ಯಾವ ಥರ ಜಾನರ್ಸ್ ಇತ್ತು ಅಂತ. ಅದನ್ನೇ ಕೇಳಿ ಏನೆಲ್ಲ ಒಂದೇ ಸಲ ಇದೆಲ್ಲ ಸಾಂಗು ಅನ್ನೋ ಥರ ಎಲ್ಲರ ತಲೆಯಲ್ಲಿ ಬಂದಿತ್ತು. ಆ ಟೈಮಲ್ಲಿ ಬಂತು ನೋಡಿ 3 ಪೆಗ್. ಸೊ ನಿಮ್ಗೆ ಆ್ಯಕ್ಚುಲಿ ಗೊತ್ತಿತ್ತು ಇದು ಹಿಂಗೆ ಎದಳತ್ತೆ ಅಂತ, ಅಥವಾ ಚಾನ್ಸೇ ಇಲ್ಲ. ನನಗೆ ಎಷ್ಟೋ ಜನ ಇಲ್ಲ ಇದು ಹಾಳಾಗೋದು ಎಷ್ಟು ಚೆನ್ನಾಗಿಲ್ಲ, ಏನೋ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳಿದರು.